ನೋಡಿ ಫ್ರೆಂಡ್ಸ್, ಕೆನೆಯಲ್ಲಿ ಏನು ಸೂಪರಾಗೈತೆ. ನನ್ನ ಮಗ ಒಂದು ಹೊಸಿಗೆ ಮಿಷಿನ್ ಹಾಕಿದ್ದ, ಇನ್ನೊಂದು ಹೊಸಕ್ಕೆ ಖಾಲಿ ಇತ್ತಲ್ಲ ಫ್ರೆಂಡ್ಸ್. ನನಗೆ ಟೀ ಕುಡಿ ಅರ್ಜೆಂಟ್ ಆಗ್ಬಿಡ್ತು. ಅದಕ್ಕೋಸ್ಕರ ನಾನು ಆ ಮಿಷಿನ್ ತೆಗಿಯೋವರೆಗೂ ಕಾಯೋಕ್ಕಾಗ್ದಿರ ಕೈಯಲ್ಲೇ ಕರ್ಕೊಂಬಂದ್ಬಿಟ್ಟೆ ಒಂದು ಚೊಂಬ ನೊರೆ ಹಾಲನ್ನ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಆ ಕಡೆ ಸೈಡ್ಗೆ ಇನ್ನೂ ತೆಗಿ. ಅದೇನು ಚಪ್ರ ಬರುತ್ತೆ ಅಷ್ಟೇ. ನೋಡಿ ಗೈಸ್, ಇದನ್ನು ಇವಾಗ ಈ ಥರ ಇದೆ. ಆಮೇಲೆ ಯಾವ ಥರ ಇರುತ್ತೆ ನೋಡಿ. ಈ ಥರ ಇರೋ ಪ್ಲೇಸ್ ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ, ನಾನು ನನ್ನ ಮಗ. ಏನೇಶು ನನ್ನ ಫೋನ್ ಎತ್ತಿಕೊಂಡವ್ರು ಕೊಡ್ತಾ ಇಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕೆ ಎತ್ತಿಕೊಂಡವ್ರು ಹೇಳು, ಅದನ್ನು ಹೇಳ್ಬಿಡ್ಬೇಕು. ಸುಮ್ಮನೆ ಅದು ಹೆಂಗೆ ಎತ್ತಿಕೊಂಬಿಡ್ತಾರೆ? ನೀನು ಏನಾದ್ರು ತಪ್ಪು ಮಾಡಿರೋದಕ್ಕೆ ಇಕ್ಕೊಂಡಿರೋದು. ಏನು ತಪ್ಪು ಮಾಡಿದ್ಯಾ ಅಂತ ಹೇಳು ಫಸ್ಟು. ಅದಕ್ಕೆ ಮಾತ್ರ ಮಾತಿಲ್ಲ. ಓಕೆ ಗಾಯ್ಸ್, ಇದನ್ನೆಲ್ಲ ರೆಡಿ ಮಾಡಾದ್ಮೇಲೆ ಈ ವಿಡಿಯೋ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ವರ್ಷ ನೀನೇನ ಮಾಡ್ತಾ ಇರೋದು? ಇದು ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಇದನ್ನು ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ಮುಂದಕ್ಕೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಿನಿ ಕಿಚನ್ನ ನಾವು ಮಾಡ್ತಾಯಿದ್ದೀವಿ. ಇವತ್ತು ಸೂಪರಾಗಿ ಬಂದೈತೆ. ಯಾಕಂತಂದರೆ ಅದೇನು ಮೇಲ್ಗಡೆ ಹಾಕೋದು ಅಂದರೆ ಬಿಸಿಲು ಸಾಕೋದು ಬಿಸಿಲು. ಯಾಕಂದರೆ ಒಂದು ಸ್ವಲ್ಪ ಬೆಳಗಿದ್ದೀವಿ ನಿಮ್ಮ ಫ್ರೆಂಡ್ಸ್. ಪೂರ್ತಿ ಕರ್ಗಾಗ್ಬಿಡ್ತೀನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೆರಳಾಗಲಿ ಅಂತ ನಾನು ಆ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ವಾರ ಆಗಿತ್ತು ಫ್ರೆಂಡ್ಸ್ ಕೂಡಾಕಿ. ಏನಂದರೆ ನಮ್ಮ ಕೋಳಿ ಮರಿಗಳ್ನ ಪಾಪುಗಳ್ನ ಒಂದು 60 ಪಿಳ್ಳೆ ಮಾಡಿಸಿದ್ದೆ ಫ್ರೆಂಡ್ಸು. ಒಂದು 30 ಪಿಳ್ಳೆ ಹೊರಟೋದು. ಇದರಲ್ಲೂ ಎಷ್ಟು ಹೋಗ್ತವೋ ನನಗೆ ಗೊತ್ತಿಲ್ಲ, ಎಷ್ಟು ಉಳ್ಕೊತವೋ ಅಂತಲೂ ಗೊತ್ತಿಲ್ಲ. ಉಳ್ಕೊಂಡಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಆ ಥರ ನನ್ನ ಪಾಲಿಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗ್ತವೆ ಅಂತ ಹೇಳ್ತಾ ನೋಡಿ. ಅವು ಖುಷಿ ನೋಡಿಬಿಟ್ಟು ನಾನೊಂದು ವಿಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್. ಎಷ್ಟು ಖುಷಿಯಾಗವ್ರು. ಅಲ್ಲಿ ಅನ್ನನೂ ಅಕ್ಕಿ ಎಲ್ಲ ಹಾಕಿದ್ದೀನಿ. ಅವು ತಿನ್ನೋಕ್ಕೆ ಹೋಗ್ದಿರ ಬಂದ್ಬಿಟ್ಟಲ್ಲಿ ಮಣ್ಣಲ್ಲಿ ಆ ಥರ ಆಡ್ತಾವೆ ಅಂತಂದರೆ ನಾನು ನೋಡೋಕ್ಕೆ ಖುಷಿಯಾಗೋಯ್ತು. ಸ್ವಲ್ಪ ಹೊತ್ತಿಂದ ಆಡ್ತಾಯಿದ್ದೋ. ನಾನು ಮೊಬೈಲ್ ತೊಗೊಬಂದು ಶೂಟ್ ಮಾಡ್ಕೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನೋಡಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮೇಯಕ್ಕೆ ಹೋಗಿದ್ದಾವೆ. ಆಮೇಲೆ ನಾಯಿಗಳು ಬೇರೆ ಪಾಠ ಆಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ಬೇಜಾರಾಗ್ತೈತೆ ಕೋಳಿಗಳು ಸಾಕೋದಕ್ಕೆ. ಈಗ ನಾನು ಇಷ್ಟೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನ ದೊಡ್ಡ ತಂಗಿದಿರು ಬಂದಿದ್ದಾರೆ. ಬಂದು 3 ದಿವಸ ಆಗೈತೆ. ಇವತ್ತು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವರು ಬರೋ ದಿವಸ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇರೋದು. 2 ನಾಟಿ ಹುಂಜನ್ನ ಕುಯ್ದಿದ್ದೆ. ಒಂದು ಫಾರಮ್ ಕೋಳಿ ಅಲ್ಲ, ಬೈಲರ್ ಕೋಳಿ ತರಿಸಿದ್ದೆ. ಯಾಕಂದರೆ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಫ್ರೈ ಥರ ಮಾಡಿದ್ದೆ. ನಾಟಿ ಕೋಳಿನ ಸಾಂಬಾರು ಮಾಡಿದ್ದೆ. ತುಂಬ ಸೂಪರಾಗಿ ಬಂದಿತ್ತು. ಯಾಕಂದರೆ ನನಗೆ ಎಷ್ಟು ಕೈಲಾಗುತ್ತೋ ಅಷ್ಟನ್ನ ನಾನು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನೆಲ್ಲ ಅಲ್ಲಿ ಒಲೆ ಹತ್ರ ತೊಗೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಒಲೆ. ನಾನು ನಮ್ಮ ಮನೆಯವರು ಒಲೆ ಹಾಕೋದು ಇದೇ ಫಸ್ಟ್ ಟೈಮ್ ನಾವು ಒಲೆ ಹಾಕಿದ್ದು ಫ್ರೆಂಡ್ಸ್. ಯಾಕಂದರೆ ಫಿನಿಶಿಂಗ್ ಸರಿಯಾಗಿ ಬಂದಿಲ್ಲ. ಪರವಾಗಿಲ್ಲ, ಏನಕ್ಕೋ ಅಂದರೆ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಆ ಥರ ಒಲೆ ಹಾಕ್ಕೊಂಡಿದ್ವಿ. ನನಗೆ ಆಶ್ಚರ್ಯ, ಅಷ್ಟು ಚೆನ್ನಾಗಿರೋ ಒಲೆ ಹಾಕ್ಕೊಂಡಿದ್ದೀವಿ ಅಂದರೆ ಸೌದೆ ಜಾಸ್ತಿ ಹಾಕ್ಬೇಕು ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಸೌದೆ ಎಳೆಯುತ್ತೆ. ಅಗಲ ಮಾಡಿಬಿಟ್ಟಿದ್ದೀವಿ ಜಾಸ್ತಿ. ಇರಲಿ ಬಿಡಪ್ಪ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಕೂತ್ಕೊಂಡು ನಮ್ಮ ತಾಯಿಯವ್ರ ಕೈಲಿ ಹಾಕ್ಸೋಣ ಅಂತ ಇದ್ದೋ. ನಮ್ಮ ತಾಯಿಯವ್ರು ಲೇಟಾಗಿ ಹಾಕ್ಬಿಡ್ತಾರೆ. ನಮ್ಮ ತಂಗಿರು ಬರೋ ಅಷ್ಟೊತ್ತಿಗೆ ಒಲೆ ರೆಡಿ ಆಗೋಲ್ಲ. ನೀನೇ ಹಾಕ್ಬಿಡೋಣ ಬರಪ್ಪ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಹಾಕ್ಬಿಟ್ಟು ಇವಾಗ ಇದು 2 ಹುಂಜನ್ನು ಕೊಟ್ಟು ಕಳಿಸಿದ್ದೆ ಫ್ರೆಂಡ್ಸು. ನಮ್ಮ ಮನೆಯವ್ರ ಕೈಲಿ ಕಟ್ ಮಾಡಿಸ್ಕೊಂಬಂದರು. ಕೋಳಿ ಅಂಗಡಿ ಕಳಿಸಿದ್ದೆ, ಕಟ್ ಮಾಡಿಸ್ಕೊಂಬಂದರು. ಇದು ನಾಟಿ ಕೋಳಿ. ಅದಕ್ಕೆ ಏನು ಬೇಕು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಫುಲ್ಲು ವಿಡಿಯೋ ಮಾಡೋಣ ಅಂದರೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಇರಬೇಕಲ್ವ. ಅದಕ್ಕೋಸ್ಕರ ಅವ್ರು ಬರೋದು, ಊಟ ಮಾಡೋದು ಎಲ್ಲ ನಾನು ಅಡುಗೆ ಮಾಡೋದು ಇಷ್ಟೇ ಫ್ರೆಂಡ್ಸ್. ನಾನು ಶೂಟ್ ಮಾಡ್ಕೊಂಡಿದ್ದೆ. ಅಷ್ಟಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು. ನನ್ನ ಮೊಬೈಲ್ ಕಡೆಗೆ ಹೋಗಲಿಲ್ಲ. ಯಾಕಂತಂದರೆ ನನಗೆ ಟೆನ್ಷನ್ ಆಗ್ಬಿಡ್ತು. ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಆಗುತ್ತೋ ಇಲ್ವೋ ಅಂತ. ಯಾಕೆ ಟೆನ್ಷನ್ ಆಯಿತು ಅಂತಂದರೆ ಅವರು ಬಂದ್ಬಿಟ್ಟು ನನ್ನ ತಂಗಿನ ಬಿಟ್ಬಿಟ್ಟು ವಾಪಸ್ಸು ಹೋಗೋದ್ರಲ್ಲಿದ್ದರು. ಅದಕ್ಕೋಸ್ಕರ ಅವರು ಕೆಂಗೇರಿಗೆ ಹೋಗೋದಲ್ವ, ಸ್ವಲ್ಪ ಲೇಟ್ ಆದರೂ ಕತ್ಲೆ ಆಗುತ್ತೆ ಅಂದರೆ ಕಾರಲ್ಲೇ ಬಂದಿದ್ದರು. ತಿರ್ಗಿ ಅವರು ವಾಪಸ್ ಹೋಗ್ಬೇಕಲ್ವ. ಅದಕ್ಕೋಸ್ಕರ ನಮ್ಮಿಂದ ಅವ್ರಿಗೆ ಲೇಟ್ ಆಗೋದು ಬೇಡ ಅಂದ್ಬಿಟ್ಟು ಬೇಗ ನಾನು ಅಡುಗೆ ಮಾಡ್ತಾಯಿದ್ದೆ. ಇದನ್ನು ಫ್ರೈಗೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ನಾವು ಬಯಸ್ದಂಗೆ ಜೀವನ ಸಾಗ್ತಾ ಹೋಗುತ್ತಲ್ವ. ಆ ಥರ ನಾವು ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು. ಇವಾಗ ನೋಡಿ, ಸಡನ್ನಾಗಿ ಗ್ಯಾಸ್ ನಿಲ್ಲಿಸ್ಬಿಟ್ರು. ಇವಾಗ ನಾವು ಗ್ಯಾಸ್ಗೆ ಅಡಿಟ್ ಆಗಿದ್ದರೆ ಅದು ಜೀವನ ನಡೆಸೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನಾವು ಹಳ್ಳಿಲಿದ್ದರೂ ಹಳ್ಳಿ ಥರನೇ ಇರಬೇಕು, ದಿಲ್ಲಿಲಿದ್ದರೆ ದಿಲ್ಲಿ ಥರ ಇರಬೇಕು. ಆ ಥರ ಇದ್ರೇ ನಾವು ಜೀವನ ನಡೆಸೋಕ್ಕಾಗೋದು. ಏನಂತೀರ ಫ್ರೆಂಡ್ಸು? ಸರಿ ಅಲ್ವ ನಾನು ಹೇಳಿದ್ದು? ಯಾಕಂತಂದರೆ ಕೆಲವ್ರಿಗೆ ಅಯ್ಯೋ ನಾನು ಒಲೆಯಲ್ಲಿ ಮಾಡ್ಬೇಕಾ ಹಂಗೆ ಹಿಂಗೆ ಅಂತಾರೆ. ಒಲೆಯಲ್ಲಿ ಮಾಡೋದು ಈಸಿ ಫ್ರೆಂಡ್ಸು. ಅದು ಬೇಗನೂ ಅಡುಗೆ ಆಗುತ್ತೆ, ಆರೋಗ್ಯವಾಗೂ ಇರುತ್ತೆ. ಏನು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ
ಮಖ ಉರಿಯುತ್ತೆ, ಹೊಗೆ ಬರುತ್ತೆ, ಪಾತ್ರೆಗಳಿಗೆ ಮಸಿ ಆಗ್ತವೆ ಅನ್ನೋದೊಂದು ಟೆನ್ಷನ್ ಲೇಡೀಸ್ಗೆ ಅಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ ಬೇರೆ. ಅಡುಗೆನೂ ಚೆನ್ನಾಗಿ ಬೇಗ ಆಗುತ್ತೆ. ಪಟ ಅಂತ ಮಾಡಿ ಹಾಕ್ಬಿಟ್ಟೆ ಫ್ರೆಂಡ್ಸ್. ಏನಂತಂದರೆ ಅಡುಗೆನ ಇವಾಗ ನಾನು ಅಡುಗೆ ಇಷ್ಟಕ್ಕೆ ನಾನು ಫುಲ್ಲು ಫಿಲಪ್ ಮಾಡಲ್ಲ ಫ್ರೆಂಡ್ಸ್. ಅಡುಗೆ ಮಾಡೋದನ್ನ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತೀನಿ. ನಮ್ಮ ರಿಷಿ ತಿನ್ನೋದನ್ನ ಒಂದೇ ಒಂದು ಕ್ಲಿಕ್ ಮಾಡ್ಕೊಂಡೆ ನಾನು ತಿನ್ನೋವಾಗ. ಯಾಕಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಇದು 3 ದಿವಸದ ಹಿಂದೆಯೇ ಹಾಕಬೇಕಾಗಿರೋ ಅಂಥ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಅಂತ ಕೇಳ್ತೀನಿ ನಿಮ್ಗೆಲ್ಲರಿಗೂ. ನಾನು ನಾಳೆಯಿಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡಿ ಹಾಕ್ತೀನಿ. ನಾಳೆ ಉಪ್ಸಾರು ಮಾಡೋದನ್ನ ಹಾಕ್ತೀನಿ. ನಾನು ನನ್ನ ತಂಗಿ ಸೇರಿ ಉಪ್ಸಾರು ಮಾಡ್ತೀವಿ, ಅದನ್ನ ಹಾಕ್ತೀನಿ ನೋಡಿ. ಇದನ್ನು ನೋಡಿ ನಮ್ಮ ರಿಷಿ ತಿಂತಾ ಇರೋದು. ಆಮೇಲೆ ಅದು ಮಾರನೇ ದಿವಸ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಹುಡುಗರೆಲ್ಲ ಸಟ್ಲಕಾಕ ಆಡ್ತಾವ್ರೆ. ಇದಕ್ಕೆ ನಾನು ವಾಯ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬನ್ನಿ ವಿಡಿಯೋ ಲಾಸ್ಟ್ವರೆಗೂ. ಯಾಕಾರ ಈ ಸ್ಕೂಲ್ಗೆ ಕಾಲೇಜಿಗೆ ರಜೆ ಕೊಡ್ತಾರೋ? ನಾಯಿಗಳು ಬೇರೆ ಎಲ್ಲ ಇದ್ದಾವೆ ನಾಯಿಗಳು. ಅವ ಆಟದಲ್ಲೊಂದು ಅಳ್ತಾ ಇದೆ. ಇವನ್ ನೋಡಿ ಹಂಗೆ ನೋಡ್ತಾನೆ. ಬಂಟಿ ಬಂಟಿ ಆಡ್ರಿ 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 ಹಂಗೆ. ಏನೇ ಗೌರಿ ತುಳಸಿ ನಿನ್ ಮ್ಯಾಲೆ ಆಗಿರ್ತದ ನೋಡಿ ಈಗ ಮಗ ಆ ಕಡೆ ಕಿತ್ಕೊಳ್ಳಿ. ಆಗ.